ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಮತ್ತೊಂದು ಪ್ರೊಫೈಲ್ ತಗೊಂಡು ಬಂದೀನಿ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋನ ಯಾರೋ ಮೇಲೆ ಕೆತ್ತಲಿಕ್ಕೆ ಹೋಗ್ಬೇಡ್ರಿ, ಕೊನೆ ತನಕ ನೋಡ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಪರಿಚಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಈ ಪ್ರೊಫೈಲ್ ಕಳ್ಸಾಕ ಮುಖ್ಯ ಕಾರಣ ಐತಿ. ಏನು ಅಂತ ಕೇಳೋಣ ಬರ್ರಿ. ನಮ್ಮದು 40 ಎಕರೆ ಜಮೀನು ಇದೆ. ತುಂಬ ಶ್ರೀಮಂತರು. ಒಬ್ಬಳೆ ಮಗಳು ಅಂತ ಮನೆ ಅಳಿಯ ಮಾಡಿಕೊಂಡಿದ್ದಾರೆ. ನನ್ನ ಗಂಡ ಚಾಪೆ ಕೆಳಗೆ ನುಗ್ಗಿದರೆ ನಾನು ಮಿಂಡ ಇಟ್ಟುಕೊಂಡು ಅವರ ಪಂಚೆ ಕೆಳಗೆ ನುಗ್ಗುತ್ತೇನೆ ಅಂತ ಗೊತ್ತಿಲ್ಲ. ಗಂಡನಿಗೆ ನನ್ನ ತೂತು ಸಾಕಾಗಿ ಬೇರೆಯವಳ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಸುಖ ಇಲ್ಲ. ಈ ಒಂದು ಕಾರಣದಿಂದ ಈ ಪ್ರೊಫೈಲ್ ಕಳಿಸಿದ್ದೇನೆ, ಬನ್ನಿ ನೋಡ್ರಿ. ನಾನು ಹೇಳಿದ್ನಲ್ವಾ ಮೊದಲ ಪ್ರೊಫೈಲ್ ಏಕದಮ್ ಮಸ್ತ್ ಅದ ಅಂತ ಹೇಳಿ. ಅಂದರೆ ಇವ್ರದ್ದು 40 ಎಕರೆ ಜಮೀನು ಐತ್ರಿ. ಒಬ್ಬಳೆ ಮಗಳಂಥೇಳಿ ಮನೆಯ ಅಳಿಯ ಮಾಡ್ಕೊಂಡಿದ್ದಾರಂತ್ರಿ ಅವರಪ್ಪ. ಆಕಿನ ಗಂಡ ಚಾಪೆ ಕೆಳಗೆ ನುಗ್ಗಿದ್ರೆ ಈಕಿ ಮಿಂಡನ ಪಂಚ ಒಳಗೆ ನುಗ್ಗುತ್ತೀನಿ ಅಂತ ಹೇಳ್ಯಾಳ್ರಿ. ಗಂಡನಿಗೆ ಆಕಿನ ತೂತು ಸಾಕಾಗಿ ಬೇರೆಯವಳ ತೂತಿಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅವ್ರಿಗೆ ಸುಖ ಇಲ್ಲಂತ, ಹಾಗಾಗಿ ನಮ್ಮ ಜೊತೆ ಪ್ರೊಫೈಲನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಬರ್ರಿ ಇವ್ರ ಪ್ರೊಫೈಲ್ ಹೆಂಗೈತಿ ಅಂತ ನೋಡೋಣ. ಸ್ನೇಹಿತರೆ, ಮನೆಯ ಈ ಜಾಗದಲ್ಲಿ ಚಿನ್ನ ಇಟ್ಟರೆ ಸಂಪತ್ತು ವೃದ್ಧಿಯಾಗತ್ತೆ. ಬೇಕಾದರೆ ಇಟ್ಟು ನೋಡಿ. ಯಾವ ಜಾಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರ ಒಂದು ಮಾಹಿತಿ ಮುಂದೆ ಕೊಡ್ತೀನಿ. ಇವರ ಹೆಸರು ಬಂದು ಲಲಿತಾ ಅಂತ ಹೇಳಿದ್ದಾರೆ. ಇವ್ರ ವಯಸ್ಸು 29 ವರ್ಷ ಆಗಿರಬಹುದು ಅಂತ ಹೇಳಿದ್ದಾರೆ. ಇವ್ರ ಊರು ಚಿಕ್ಕಮಗಳೂರು ಅಂತ ಹೇಳಿದ್ದಾರೆ. ತೂತು ತುಂಬ ಎದ್ದೇಳುತ್ತೆ ಅಂತ ಹೇಳಿದ್ದಾರೆ. ಗಂಡನ ಹೆಸರು ಬಂದು ಪ್ರಶಾಂತ್. ಇವರು ಮನೆ ಅಳಿಯ ಆಗಿರ್ತಾರೆ. ಇವ್ರ ಕೆಲಸ ಬಂದು ಹೌಸ್ ವೈಫ್, ಅಂದರೆ ಮನೇಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಇವ್ರ ಆಸೆ ಬಂದು ಗೂಟ ಚೀಪುವುದು. ಇವ್ರ ಬಯಕೆ ಏನು ಅಂದರೆ ರಾತ್ರಿ ಗೊತ್ತಿಲ್ಲದೆ ಹೊರಗೆ ಬಂದು ಕೇಯಿಸಿಕೊಳ್ಳುವುದು. ಈ ರಾತ್ರಿ ಹೊರಗೆ ಬರೋಕೆ ಸಮಯ ಅಂದರೆ ಅಪ್ಪ ಇಲ್ಲದಾಗ ಬನ್ನಿ ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಲಲಿತಾ ಅವರ ಪ್ರೊಫೈಲ್ ಆಗೈತ್ರಿ. ಲಲಿತಾ ಅವರು ಹೇಳಿದ್ದಾರೆ ಹುಡುಗನ ಗುಣಗಳು ಇಷ್ಟು ಇರಬೇಕು ಅಂತ. ಯಾವುವು ಅಂತ ನೋಡೋಣ ಬರ್ರಿ. ನೋಡಲು ಚೆನ್ನಾಗಿ ಇದ್ದರೆ ಸಾಕು. ಆಸ್ತಿ ತುಂಬ ಇದೆ. ಕೆಲಸ ಬೇಕು ಅಂದರೆ ಹೇಳಿ ಕೊಡುತ್ತೇನೆ. ಒಳ್ಳೆ ಸಂಬಳ ಕೂಡ ಕೊಡುತ್ತೇನೆ. ತೂತು ಕೇಯುವ ವಿಡಿಯೋ ನೋಡ್ತೀರಾ? ಹಾಗಿದ್ರೆ ಒಳ್ಳೆಯದು. ಯಾವುದೇ ಕೆಟ್ಟ ಚಟ ಇರಬಾರದು, ಓಕೆನಾ? ನೋಡ್ರಿ, ಇದು ಇಷ್ಟು ಅಂದರೆ ಹುಡುಗ ನೋಡಲು ಚೆನ್ನಾಗಿರ್ಬೇಕು. ಇವ್ರದ್ದು ಆಸ್ತಿ ತುಂಬ ಐತಿ. ನಿಮಗೆ ಕೆಲಸ ಇಲ್ಲ ಅಂದ್ರೆ ಹೇಳಿ, ನಾನು ಕೆಲಸ ಕೊಡ್ತೀನಿ, ಒಳ್ಳೆ ಸಂಬಳ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ತೂತುಕೆಯೋ ವಿಡಿಯೋ ನೀವು ನೋಡ್ತಿದ್ರೆ ಅವ್ರಿಗೂ ಇಷ್ಟ ಅಂತ್ರಿ, ನೋಡ್ತಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ನಿಮ್ಗೆ ಯಾವುದೇ ರೀತಿಯ ಕೆಟ್ಟ ಚಟ ಇರಬಾರ್ದು ಅಂತ ಹೇಳಿದ್ದಾರೆ. ನೋಡ್ರಿ, ಇದು ಇಷ್ಟು ಇವ್ರ ಪ್ರೊಫೈಲ್ ಆಗೈತಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಸ್ನೇಹಿತರೆ, ಮನೆಯ ಈ ಜಾಗದಲ್ಲಿ ಚಿನ್ನ ಇಟ್ಟರೆ ಸಂಪತ್ತು ವೃದ್ಧಿ. ಇಟ್ಟು ನೋಡ್ರಿ ಬೇಕಾದ್ರೆ ಹೆಂಗಂತ ಹೇಳ್ತೀನಿ ಬರ್ರಿ. ವಾಸ್ತು ತಜ್ಞರ ಪ್ರಕಾರ ಚಿನ್ನದ ಆಭರಣಗಳನ್ನು ಮನೆಯ ನೈಋತ್ಯ ಜಾಗದಲ್ಲಿ ಇಡಬೇಕು. ಇದು ಚಿನ್ನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮನೆಯ ವಾಯು ಮೂಲೆಯಲ್ಲಿ ಚಿನ್ನವನ್ನು ಇಡುವುದನ್ನು ತಪ್ಪಿಸಿ. ಬೇಕಾದರೆ ಇಟ್ಟು ನೋಡ್ರಿ, ಈ ಮಾತು ಸತ್ಯ ಐತಿ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ.